ನಮ್ಮಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಅನ್ನದಾತರಿಗೆ, ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಮೊದಲನೇದಾಗಿ ಇವತ್ತು ಕಾಟೇರ ಹಸಿರ ಆ ತಾರ್ಸಿಗೆ ಬರೋದು 4 ಪಿಲ್ಲರ್. ಹಾಗೆ ನಮ್ಮ ಚಿತ್ರರಂಗಕ್ಕಿರೋದು 4 ಜನ. ಅದು ರಾಜ್ಕುಮಾರ್ ಅವರು, ವಿಷ್ಣು ಸರ್, ನಮ್ಮ ಅಪ್ಪಾಜಿ ಆದಂಥ ರೆಬಲ್ ಸ್ಟಾರ್ ಅವರು, ಹಾಗೇನೆ ಶಂಕರ್ ನಾಗ್ ಅವರು. ಇವು 4 ಜನ ಪಿಲ್ಲರ್ಗಳು. ಆದರೆ ಆ ತಾರ್ಸಿನ ಕಟ್ಟಬೇಕಾದ್ರೆ ಕೆಳಗಡೆ ಅಷ್ಟೊಂದು ಕಂಬಗಳು ನಿಲ್ಸಿರ್ತಾರೆ ಗೊತ್ತಾ. ಆ ಕಂಬಗಳೆಲ್ಲ ನಮ್ಮ ಸೀನಿಯರ್ಸ್ ಕಲಾವಿದರು. ನಾವು ಬರೀ ಆ ಕಂಬದ ಪಕ್ಕದಲ್ಲಿ ಒಂದು ಟೇಕ ಕೊಟ್ಟಿರ್ತಾರೆ ಗೊತ್ತಾ, ಈಗ ಸೈಡ್ಗೆ ಆ ಥರ ಒಂದು ಸಣ್ಣ ಸಣ್ಣ ಪೀಸ್ಗಳು. ನಾವು ಯಾರು ಅಲ್ಲ ಹೀರೋ, ನಾವೆಲ್ಲ ಸಣ್ಣ ಸಣ್ಣ ಟೇಕಗಳು ಇಷ್ಟಿಷ್ಟೇ. ಆದರೆ ನಮ್ಮ ಜೊತೆಗೆ ನಮ್ಮವ್ರನ್ನೇ ನಾವು ಕರ್ಕೊಂಡು ಹೋಗ್ಬೇಕು, ಕಂಡವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ವಲ್ಲ. ಹೌದೋ ಅಲ್ವೋ? ಹೀರೋಗಳ ಕಡೆ ನಮ್ಮ ಸ್ಟಾರ್ಗಳವರು, ನಾನೇನೀಗ ಪಕ್ಕರಾಜವ್ರು ಕರ್ಕೊಂಡ್ಬಂದ್ಬಿಟ್ಟು ನನ್ನ ತಮ್ಮ ಅಂತ ಹೇಳಿದ್ರೆ ಅವನ್ನ ನಮ್ಮ ತರ ಕ್ಯಾಕರ್ಸ್ ಮೊಕ್ಕ ಹೋಗಿತೀರಾ. ಹೌದೋ ಅಲ್ಲೋ? ಹಾಗೇನೆ ಇವತ್ತು ಚಿತ್ರರಂಗದ ಮಾತಾಡಕ್ಕೆ ಇಲ್ಲ, ಸಕ್ಸಸ್ ಬಿಟ್ಟು ಮಾತಾಡಕ್ಕೆ ನಾವು ಬಂದಿಲ್ಲ. ಎಲ್ರಿಗೂ ಮೊದಲನೇದಾಗಿ ಗಣರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು. ಇದು 25ನೇ ವರ್ಷದ್ದು, 26ನೇ ವರ್ಷದ್ದು. ಹಾಗೇನೆ 2 ಮುಖ್ಯ ಇದನ್ನ ಹೇಳ್ತೀನಿ. ಯಾಕಂದ್ರೆ ಅವತ್ತು ಬ್ರಿಟಿಷರ ಹತ್ರ ಹೋರಾಡದಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಗೆಸಿದ ದಿನ, ಒಬ್ಬ ಹೋರಾಟಗಾರ ಹೋಗಿದ್ದಿನ ಇನ್ನೊಬ್ಬ ಹೋರಾಟಗಾರ ಹುಡ್ತಾನೆ ಅನ್ನೋದು ಒಂದು ಸತ್ಯನೇ. ಅದು ಪುಟ್ಟಣ್ಣಯ್ಯನವರು. ಯಾಕಂದ್ರೆ ಇವತ್ತವರ ಜನ್ಮದಿನ. ಯಾರಿಗೆ ಸಿಗುತ್ತೆ ಈ ಥರದ್ದು? ಯಾಕಂದ್ರೆ ಒಂದೊಂದು ದಿನ ಅಷ್ಟೊಂದು ಮುಖ್ಯವಾಗುತ್ತೆ ಒಬ್ಬೊಬ್ಬರಿಗೂ. 75ನೇ ವರ್ಷದ ಹುಟ್ಟುಹಬ್ಬದ ದಿನ ಅವ್ರು ಇಡೀ ಮಾಡಿದ್ರು ನೋಡ್ರಿ. ಒಬ್ಬ ಹೋರಾಟಗಾರನ ನೇಣು ಹಾಕಿದ್ರು ಇನ್ನೊಬ್ಬ ಹೋರಾಟಗಾರ ಹುಡ್ತಾ ಇರೋದಕ್ಕೆ ನಮ್ಮ ಮಣ್ಣಲ್ಲಿ ಮಾತ್ರ ಆಗಿರೋದು, ಏನೆಲ್ಲೂ ಇಲ್ಲ ಅದು. ಹೌದೋ ಅಲ್ವೋ? ಆದ್ರೆ ತಾವ್ರಿಗೆ ಹರಿಸಿದ್ರಿ, ಬೆಳೆಸಿದ್ರಿ, ಆಶೀರ್ವಾದ ಮಾಡಿದ್ರಿ. ಅದನ್ನೇ ಇಲ್ಲಿಗೆ ಬರೋಕ್ಕೂ ಮುಂಚೆನೆ ಅಲ್ಲಿ ಅವರ ಪುತ್ಲಿ ಇತ್ತು, ಅಲ್ಲಿಗೆ ಹೋಗಿ ಹಾರ ಹಾಕಿದ್ವಿ ನಾನು ದರ್ಶನ್ ಅವರಿಬ್ರು. ಅಲ್ಲಿಂದ ಅವ್ರ ಸಮಾಧಿ ಹತ್ರ ಬಂದಾಗ ಅಮ್ಮ ಅಂದ್ರು. ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ಹೇಳಿದ್ರು, ಯಾಕಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಮಕ್ಕಳಿಗೆ ಆಶೀರ್ವಾದ ಮಾಡೋದು ಹೆಂಗಂತ. ನಮ್ಮ ಯಜಮಾನ್ರು ಆಕ್ಚುಲಿ 34-35 ವರ್ಷ ಮಾಡಿದ್ನ ನೀನು 3 ಗಂಟೆಲಿ ತೋರಿಸ್ಬಿಟ್ಟಲ್ಲ ದರ್ಶನ್, ಏನೇ ಇದು ಅಂತ ಅಂದ್ಬಿಟ್ಟು. ಸಾಕಲ್ಲ, ಇದಕ್ಕಿಂತ ಆಶೀರ್ವಾದ ಬೇಕಾ ನಮ್ಗೆ? ಇದಕ್ಕಿಂತ ಬೇಕಾ ಹೇಳ್ರಿ? ಅಂದ್ರೆ ಪ್ರತಿ ಸಲ ಹಿಂಗೆ ಮಾಡ್ತೀವಿ ಅಂತ ಹೇಳಲ್ಲ ನಾನು. ಮತ್ತೆ ಪಂಚೆ ಹಾಕಿದ್ರೆ ನೀವೇ ನಾನು ನೋಡ್ಬಿಡ್ತೀರಾ. ಆದ್ರೆ ಈ ತರ ಸಿನಿಮಾಗಳು ಈಗ ಒನ್ಸ್ ಇನ್ ಬ್ಲೂ ಮೂನ್ ಅಂತ ಹೇಳ್ತೀವಿ, ಅಂದ್ರೆ ಯಾವತ್ತೋ ಒಂದಿನ ಹೆಂಗ್ ಹುಟ್ಟುತ್ತೆ ಅಷ್ಟೇ. ಆದ್ರೆ ಪ್ರತಿ ಸಿನಿಮಾ ಪ್ರಯತ್ನ ಪಡ್ತಾನೆ ಇರ್ತೀವಿ. ಆದ್ರೆ ನೋಡ್ರಿ ಇವತ್ತು ಹೆಂಗೆ ಎಲ್ಲಾನು ಕೂಡು ಬರುತ್ತೆ ಕಾಲ ಅನ್ನೋದಕ್ಕೆ. ಅವತ್ತು ಸುಮ್ಮನೆ ಬರ್ಡೇಗೆ ವಿಶ್ ಮಾಡಕ್ಕೆ ಅಂತ ಬಂದಿದ್ದು ಲಾಸ್ಟ್ ಇಯರ್ ಬರ್ಡೇಲಿ. ಅವತ್ತು ದರ್ಶನ್ ಅವ್ರಿಗೂ ಗೊತ್ತಿಲ್ಲ ಈ ಸಿನಿಮಾದ ಒಂದು ತುಂಬಾ ಟೀಸರ್, ಚಿಕ್ಕ ಟೀಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ. ಅವ್ರು ಹಂಗೆ ಒಳಗಡೆ ಬರ್ತಾರೆ 12 ಗಂಟೆ, ನಾನು ಇನ್ನೇನು ಹೊರಗಡೆ ಹೋಗ್ತದೆ, ಬನ್ನಿ 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 ಅಂದ್ಬಿಟ್ಟು ಹಂಗೆ ಕರ್ಕೊಂಡು ಹೋಗಿ ಅವ್ರ ಕೈಲೇ ಈ ಸಿನಿಮಾದ ಮೊದಲು ಟೀಸರ್ ರಿಲೀಸ್ ಮಾಡಿದ್ದೆ ದರ್ಶನ್ ಪುಟ್ಟಣ್ಣೆ ಅವರು. ಇದು ಯಾರಿಗಾರು ಗೊತ್ತಾ? ನೋಡ್ರಿ ಇವತ್ತು 25ನೇ ದಿನ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಊರಲ್ಲೇ ನಾವು ಮಾಡ್ತಾ ಇದೀವಿ ಅಂದಾಗ ಇದಷ್ಟು ಕ್ರೆಡಿಟ್ ಆ ಕೈಗುಣಕ್ಕೆ ಹೋಗ್ಬೇಕು. ನೋಡ್ರಿ ಅವತ್ತು ಯಾವ ಒಳ್ಳೆ ಮನ್ಸಿಂದ ಅವ್ರು ಮಾಡಿದ್ರು. ಒಂದು ರೈತರ ಸಿನಿಮಾ, ರೈತರಿಗೆ ಸಂಬಂಧಪಟ್ಟಿದ್ದು, ಅವತ್ತು ಅವ್ರು ಅದನ್ನ ರಿಲೀಸ್ ಮಾಡಿದ್ದಾರೆ ಅಂದಾಗ ಇದು ಯಾವುದೋ ಪ್ಲಾನ್ಡ್ ಇಲ್ಲ. ಅವ್ರು ಸುಮ್ಮನೆ ಬರ್ಡೇ ವಿಶ್ ಮಾಡಕ್ಕೆ ಅಂತ ಬಂದ್ರು. ಅವ್ರೊಂದು 11:55 ಬಂದ್ರು. ಇನ್ನು 5 ನಿಮಿಷ ಆಯ್ತು 12 ಗಂಟೆಗೆ ವಿಶ್ ಆಮೇಲೆ ಮಾಡ್ರಂತೆ ಬನ್ನಿ ಅಂದ್ಬಿಟ್ಟು ಅವ್ರಿಗೆ ಕರ್ಕೊಂಡೋಗಿ ಅವ್ರ ಕೈಲೇ ರಿಲೀಸ್ ಮಾಡಿಸಿದ್ದು. ಇವತ್ತೇನಕ್ಕೆ ಸಿನಿಮಾ ಸಭಾ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ, ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು 9 ವರ್ಷ ಆಗಿದ್ದಾರೆ ಶಾಸಕರೇ. 9 ವರ್ಷದ ಒಂದು ಸ್ನೇಹ. ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗೀರಿ, ನಾನು ದರ್ಶನ್ MLA ಅಂತ ಹಾಕೊಂಡಿದ್ದೆ 9 ವರ್ಷದಿಂದೇನೆ. ಹಂಗಂತೇಳಿ ಇದಂತಲ್ಲ. ಇವತ್ತು ನೋಡ್ರಿ ತುಂಬಾನೇ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಅವ್ರನ್ನ ಮಾಡ್ಬಿಡ್ವಪ್ಪ, ಅವ್ರು ಆಕ್ಚುಲಿ ಮತ್ತೆ ಅಮೆರಿಕ ಕೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ. ಒಂದು ಕಹಿ ಸತ್ಯ ಹೇಳ್ತೀನಿ, ಕೇಳಿಸ್ಕೊಡ್ರಿ. ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ, ಒಬ್ಬ ಸ್ನೇಹಿತನಿಗೋಸ್ಕರ
ಆಮೇಲೆ 24 ಗಂಟೆ ನಾವು ಫೋನಲ್ಲೂ ಇರಲ್ಲ, ಮಾತಾಡಲ್ಲ. ಸಿಗ್ದಾಗ ಶಾಸಕರೇ ಅದು ಇದು ಅಂತ ಮಾತಾಡ್ತೀವಿ. ಅವ್ರು ನಿಜವಾಗ್ಲೂ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ನೋಡಿದ್ದೀರಾ ಸ್ಟೇಜ್ ಮೇಲೆ? ನೋಡಿದ್ದೀರಾ? ಇದೇ ಬೇರೆ ಯಾರಾನು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಎಲೆಕ್ಷನ್ ಅಲ್ಲಿ 1-2 ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾತಾಡಿ ಎಲ್ಲರೂ ಪಳಗಿಸ್ಕೊಂಡ್ಬಿಟ್ಟಿರೋರು. ಅವ್ರಿಗೆ ಅದನ್ನೂ ಮಾಡಕ್ ಬರಲ್ಲ. ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದ್ದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬಾ ಜನದ ಇದು ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ? ಹೌದು, ಅವರಿದ್ದಿದ್ದೇ US ಅಲ್ಲಿ ಅವ್ರದ್ದೇ ಆದಂತ ಕಂಪನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ, ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಹೊರಟೋಗ್ತಿದ್ರು. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋ ಯಾಕೋ ಹಿಂಗ ಆಡ್ತೀಯ ನೀನ್ ನೋಡ್ರಿ. ಒಳ್ಳೇದ್ ಮಾತಾಡ್ದಾಗ ಬಂದಿದ್ದಲ್ಲ, ತಡೀಚಿನ ಫ್ಲೋ ಹೊಟ್ಟೋಗುತ್ತೆ. ಆಮೇಲೆ ಇದೇ ಒಂದು ಒಳ್ಳೆ ಕಂಪ್ನಿ ನನ್ನ ಕೈಲಿದ್ದಿದ್ರೆ ನಾನು ನಿಜವಾಗ್ಲೂ MLA ಆಗಕ್ಕೆ ಬರ್ತಾ ಇರಲ್ಲ ಸ್ವಾಮಿ. ಇವತ್ತು ಆ ಕಂಪ್ನಿನ ಮಾರಿ 8 ಕೋಟಿ ಸಾಲ, ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ ಯಾವ ಶಾಸಕನ ಬೇಕು? ನಂದೇ ಕಂಪ್ನಿ ಇದ್ದಾಗ ಅದು US ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದವನು ಅದನ್ನ ಮಾರ್ಬಿಟ್ಟು ಬಂದು ಇಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿನ ಎಷ್ಟೋ ಸಾಲ ತೀರ್ಸೋದಕ್ಕೆ ಕಂಪ್ನಿ ಯಾಕೆ ಮಾರ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋಹ ಹೇಳ್ತಾರೋ ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಒಳ್ಳೆ ಕೈಯಲ್ಲಿದ್ದೀರಾ. ಇದೇ ಒಬ್ಬ MLA ಆಗಿದ್ರೆ ಚಪ್ಪಲಿಯಿಂದ ಹಿಡಿದು, ಪ್ಯಾಂಟಿಂದ ಹಿಡಿದು, ಶರ್ಟಿಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆವರೆಗೆಲ್ಲ ಕುಲ್ ಮಿಲಾಯಿಸಿದ್ರು ಒಂದು 8,500 ರೂಪಾಯಿ ಐಟಮ್ ಇಲ್ಲ. ಇಲ್ಲಿ 8,500 ರೂಪಾಯಿ ಐಟಮ್ ಇಲ್ಲ. ನಾನೇ ಹೇಳ್ತೀನಿ, ಇದಕ್ಕೆ ಯಾಕೆ MLA ಆಗ್ಬೇಕಾಗಿತ್ತು? ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟ್ ಒಂದು ಟಿ ಶರ್ಟ್ ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ, ಕಡಲ ಕೂತಿ ಸತ್ಯ ತಿಳ್ಕೊ, ಆಮೇಲೆ ಮಾತಾಡಿವಿನಲ್ಲ. ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರಲ್ಲ ಸ್ವಲ್ಪ ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ. ಆಮೇಲೆ ನಾನು ಯಾರಿಗೂ ಕಾಕ ಹೊಡಿಯಲ್ಲ, ಚಮಚ ಹೊಡೆಯಲ್ಲ ಸ್ವಾಮಿ. ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇಷ್ಟದಿಂದ ಇರ್ತೀನಿ, ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆಕ್ಚುಲಿ ಇದಾಗಿತ್ತ, ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿದ್ದ ಕೆಲಸ ಇವೆಲ್ಲ. ನಾನು ಮಾಡ್ತೀನಿ, ನಿಮ್ಮ ಸಿನಿಮಾ ನೋಡ್ತೀವಿ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು, ಒಂದು ರೈತರ ಸಂಘದವ್ರು ಈ ಸಿನಿಮಾನ ನೋಡಿ ಮೆಚ್ಚಿ ಇದಕ್ಕೊಂದು ನಾವು ಆಕ್ಚುಲಿ ಒಂದು ಇದು ಕೊಡ್ತೀವಿ ಅಂತ, ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರತಂಡ ಎಲ್ಲರೂ ನಾವು ಚಿರುರುಣಿ ಆಗಿರ್ಬೇಕು ನಿಮಗೆ. ಅದು ರೈತರ ಸಂಘಕ್ಕೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಸಿನಿಮಾ ಅಂದಾಗ ಅದನ್ನ ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ ಬಂದಿದ್ದಾರೆ. ಈಗ ದರ್ಶನ ಅವ್ರಿಗೆ ಬೇಕಾಗಿತ್ತ ಇದು ನಮ್ಮ ನಿರ್ಮಾಪಕರು ಯಾರೋ ಮಾಡ್ಲೇಬೇಕಾಗಿದೆ. ಯಾಕಂದ್ರೆ ಚೆನ್ನಾಗಿ ದುಡಿತಾ ಇದ್ರೆ ನಡೆಯ ಒಂದು 25 ದಿನ ಮಾಡೋಣ ಅಂತ. ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡ್ ಮಾಡಿದ್ದಾರೆ. ಇದಕ್ಕಾದ್ರೂ ನಾನು ಆಕ್ಚುಲಿ ಕಾಲೇಜ್ ಬಿದ್ರೆ ದೊಡ್ಡವ್ರು ಚಿಕ್ಕವರು ಇಲ್ಲಿಂದಾನೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. MLA ಸಾಹೇಬ್ರೆ, ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರೆಯಲ್ಲ, ನಮ್ಮ ಚಿತ್ರತಂಡ ಮರೆಯಲ್ಲ. ಅದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತೊಂದು, ಅವ್ರನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಆಕ್ಚುಲಿ ಅವ್ರಿಗೆ ಮಾತಾಡಕ್ ಬರಲ್ಲ ಅಷ್ಟೇ. ನನ್ನಂತ ಮಾತನ್ಗಾರಂಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆರಾಮ್ಸೆ ಆಕ್ಚುಲಿ ಎಲೆಕ್ಷನ್ ಕಾಸು ಇಲ್ದಂಗೆ ಖರ್ಚು ಮಾಡ್ಕೊಂಡು ಮಾಡ್ಬಿಡ್ತಿದ್ದೆ. ನನಗೆ ಆಗ್ಬೇಕಾಗಿತ್ತು, ಮಾತೇ ಸಾಕಾಗಿತ್ತಲ್ವಾ? ಅವ್ರು ಮಾತಾಡ್ತಾ ನೋಡ್ರಿ, ಅಂದ್ರೆ ಅವ್ರು ಇಲ್ಲಿ ನಿಂತಾಗ ಸ್ವಲ್ಪ ನರ್ವಸ್ ಆಗ್ತಾರೆ ಅನ್ನೋದಕ್ಕೆ 75ನೇ ವರ್ಷ ಅವ್ರ ತಂದೆ ಹುಟ್ಟುದಬ್ಬನ್ನ ಗಣರಾಜ್ಯೋತ್ಸವ ಎರಡೂ ಸೇರಿಸ್ಬಿಟ್ರು ಪಾಪ. ಇದನ್ನ ಟ್ರೋಲಾರು ಮಾಡ್ಕೊಳ್ಳಿ, ತಪ್ಪಿಲ್ಲ. ಯಾಕಂದ್ರೆ ಕೆಲವ್ರು ಮಾತಾಡ್ಬೇಕಾದ್ರೆ ಮೇಲೆ ಕೆಳಗೆ ಆಗುತ್ತೆ, ಯಾಕಂದ್ರೆ ನರ್ವಸ್ ಆಗ್ತಾರೆ ಅಂತ. ನಾನು ಯಾವಾಗ್ಲೂ ಈ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ರೆ ನಾವು ಮಾತಾಡಲ್ಲ, ಸಾಕು ನಮ್ಗೆ ಇಷ್ಟ ಸಾಕು ಸಾಕು. ಅದಕ್ಕೆ ಎಲ್ಲರೂ ಓಟ್ ಗಿಟ್ ಕೇಳ್ಬೇಕ್ರೆ, ಅಪ್ಪ ದರ್ಶನ್ ಅವ್ರಿಗೆ ಅಂದ್ರೆ ದರ್ಶನ್ ಸ್ಕ್ವೇರ್ ಇದೀವಿ ಅಂತ. ನಮ್ಮ ಗಾಡಿಲಿ ಇನ್ನೊಬ್ಬ ದರ್ಶನ, 3 ಜನ ದರ್ಶನ್ ಇದ್ವಿ. ನೀನಲ್ದೇ ಇದ್ರೆ 400 ಜನ ಇರ್ಲಿ ಬಿಡೋ, ಏನೇನು ದರ್ಶನ ನಾನು ಒಬ್ಬನೇ ಇಡೀ ಪ್ರಪಂಚಕ್ಕೆ. ಆದ್ರೆ ನಾನಾಗ್ಲೇ ಗಾಡೀಲಿ ಕೂತಾಗ ಇಲ್ಲೊಬ್ರು ಮಾತಾಡ್ತಿದ್ರು, ಸರ್ ನಿಜವಾಗ್ಲೂ ಸರ್ ತುಂಬಾ ಒಳ್ಳೆ ಪದ ಹೇಳಿದ್ರಿ, ಉರಿಯೋರು ಉರ್ಕೊಳ್ಳಿ, ಬೇದವ್ರು ಬಯಸ್ಕೊಳ್ಳಿ, ದರ್ಶನ್ ಹಿಂಗೆ ಅಂತ. ಖಂಡಿತ ಸರ್, ಇವತ್ತು ತುಂಬಾ ತಾಳ್ಮೆಯಿಂದ ಇದ್ದೀನಿ, ತಾಳ್ಮೆ ತುಂಬಾ ಕಲಿಸ್ತಾ ಇದೆ. ಯಾರು ಏನೇ ಅನ್ಕೊಂಡ್ರು, ಏನೇ ಮಾಡ್ಕೊಂಡ್ರು
ಇಲ್ಲಿರೋ ಸೆಲೆಬ್ರಿಟಿಗಳು ಸಾಕು ನಮ್ಗೆ ಸರ್, ಇನ್ ಯಾರು ಬೇಡ ನಮ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಇದೇ ತರ ಹರಿಸಿ ಬೆಳೆಸಿ ದರ್ಶನ್ ಅವ್ರನ್ನ ಇನ್ನೂ ಎತ್ತರಕ್ಕೆ ಎತ್ಕೊಂಡು ಹೋಗ್ರಿ. ಅವರು ಹೇಳಲ್ಲ, ಮಾಡಿ ತೋರಿಸ್ತಾರೆ. ದಯವಿಟ್ಟು ರೈತರ ಸಂಘಕ್ಕೆ ಯಾರು ಆಕ್ಚುಲಿ ಕೈ ಕೊಡಕ್ ಹೋಗ್ಬೇಡಿ. ರೈತರ ಸಂಘ ಹಿಡ್ಕೊಳ್ರಿ. ಯಾಕಂದ್ರೆ ನಾವ್ ಯಾಕೆ ಸುಮ್ನೆ ಡೈಲಾಗ್ ಬರೆಯಲ್ಲ. ನಮ್ಮೆ ಅನ್ನನ ಅದ್ಯಾರು ಅಂತೀವಿ. ಅದ್ಯಾರನ್ನ ಸೃಷ್ಟಿ ಮಾಡೋ ಒಂದೇ ಒಂದು ಅಧಿಕಾರ ಇರೋದು ಯಾರಿಗೆ? ಅವನೊಬ್ಬನಿಗೇನೆ. ಅವನಿವತ್ತು ನಾನು ನೇಗ್ಲಿಡಿಯಲ್ಲ, ನಾನು ಎತ್ಕಟ್ಟಲ್ಲ ಅಂತಂದ್ರೆ ನಾವೆಲ್ಲ ಮಣ್ ತಿನ್ಬೇಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಹೌದೋ ಅಲ್ಲೋ? ಹಾಗಂತೇಳಿ ನಾನು ಯಾವಾಗ್ಲೂ ಹೇಳ್ತೀನಿ, ರೈತರಿಗೆ ಸಿಂಪತಿ ಬೇಡ, ಅಯ್ಯೋ ಪಾಪನಕ್ಕೆ ಹೋಗ್ಬಿಡ್ರಿ. ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಇವತ್ತೆಲ್ಲ ಹೆಂಗ್ ಎತ್ತಿನ ಗಾಡಿಲಿ ಬಂದು ಇದೇ ಇನ್ನೊಂದು 10 ವರ್ಷ ಆದ್ರೆ ಎಲ್ಲ ಚಾಪರಲ್ಲಿ ಬರ್ತಾ ಇರ್ತೀವಿ. ಬರ್ರೆ ನಮ್ಮ ಚಾಪರಲ್ಲಿ 4 ಜನ ಹತ್ಕೊಳ್ರಿ, ನಮ್ಮ ಚಾಪರಲ್ಲಿ ಬರೋಣ ಅಂತ. ಅಂದ್ರೆ ಹೆಲಿಕಾಪ್ಟರಲ್ಲಿ ಹೇಳ್ತಾರೆ ಅದು. ಹೌದೋ ಅಲ್ವೋ? ಆದ್ರಿಂದ ಇವತ್ತು ಇಷ್ಟು ಜನ ಸೇರಿ ಎಲ್ಲ ಅಕ್ಕ ತಂಗಿರ್ ಪಾಪ ಅಲ್ಲೆಲ್ಲ ಕೂತಿದ್ದಾರೆ. ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇಷ್ಟು ಕಾದು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಯಾಕಂದ್ರೆ ಮುಂದಕ್ಕೆ ನಮ್ಮ ಟೈಗರ್ ಸಿನಿಮಾ ಬರುತ್ತೆ, ಮದೇವ ಬರುತ್ತೆ, ಹಾಗೆ ತನ್ವೀರ್ ಬಂದಿದೆ, ಅವನು ವಾಮನ ಬರ್ತಾ ಇದೆ, ನಮ್ಮ ಚಿಕ್ಕಣ್ಣಂದು ಎಲ್ರಿಗೂ ಗೊತ್ತಿದೆ, ಉಪಾಧ್ಯಕ್ಷನೂ ಬಂದಿದೆ. ನೋಡ್ತಾ ಇದ್ದೀರಾ, ಇನ್ನೂ ಚೆನ್ನಾಗಿ ನೋಡಿ. ಆದ್ರೆ ಅವೆಲ್ಲ ಅಪ್ಪಟ ಕನ್ನಡ ಸಿನಿಮಾ, ಅದ್ಯಾವುದು ಬೇರೆ ಭಾಷೆ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ಸೊ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಕನ್ನಡಿಗರನ್ನ ಪ್ರೀತಿ ತೋರಿಸುತ್ತಾ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ದರ್ಶನ್ ಸರ್, ಈಗ ಈ ವೇದಿಕೆಯಲ್ಲಿ